ಪುಟ್ಟಿ, ನೀನ್ ಯಾವಾಗ ಬಂದೆ? ಅಪ್ಪ, ನೀವು ನನ್ನ ಹತ್ರ ಏನಾದ್ರೂ ವಿಷಯ ಮುಚ್ಚಿಟ್ಟಿದ್ದೀರಾ? ಏನ್ ಮಾತಾಡ್ತಿದ್ಯಾ ಹುಚ್ಚುಡ್ಗಿ? ನಿನ್ನ ಹತ್ರ ಮುಚ್ಚಿಡು ಅಂತಂದು ಏನಿದೆ? ಬಾಯಿ ಮಡಕೆ ಅವಳು ಏನೇನೋ ಹೇಳ್ತಿರ್ತಾಳೆ. ಹೌದು ರೀ, ನಾನ್ ಬಾಯಿ ಬಡ್ಕಿನೇ, ನಾನ್ ದೊಡ್ಡ ಬಾಯಿ ಬಡ್ಕಿನೇ. ಹಾಗಾದ್ರೆ ಇರೋ ಸತ್ಯ ಹೇಳ. ನೋಡು, ನೀನ್ ಮದ್ವೆ ಆಗಿ ಹೋದ್ರೆ ನಮಗೊಂದ್ ಜವಾಬ್ದಾರಿ ತಪ್ಪುತ್ತೆ. ಅಮ್ಮ, ನನಗೊಂದು 3 ವರ್ಷ ಟೈಮ್ ಕೊಡಮ್ಮ. ನಾನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರಿ ತಮ್ಮ ತಂಗಿಯರು ಎಲ್ಲರನ್ನೂ ಓದಿಸ್ತೀನಿ. ಹಾಗಾದ್ರೆ ನಿನಗ್ ಮನೆ ಬಿಟ್ಟು ಹೋಗೋ ಯೋಚನೆನೇ ಇಲ್ಲ ಅಂತಾಯ್ತು. ಸರಿ, ಒಂದ್ ಕೆಲ್ಸ ಮಾಡು, ನಮ್ಮ ಎಲ್ರಿಗೂ ಒಂದ್ ತೊಟ್ಟು ವಿಷ ಕೊಟ್ಟು. ಅಮ್ಮ, ಯಾಕಂದ್ರೆ ನಮಗ್ ವಿಷ ತಗೊಳ್ಳೋ ಧೈರ್ಯ ಇಲ್ವಲ್ಲ. ಅಮ್ಮ ಯಾಕಮ್ಮ ಈ ತರ ಎಲ್ಲ ಮಾತಾಡ್ತಿದ್ಯಾ? ಹಾಗಾದ್ರೆ ಹೇಳು, ಮದ್ವೆಗೆ ಒಪ್ಕೋತೀಯಾ? ಹೇಳು, ಒಪ್ಕೋತೀಯ ತಾನೇ? ಅಮ್ಮ, ಆದ್ರೆ ನಂದೊಂದು ರಿಕ್ವೆಸ್ಟ್ ಅಮ್ಮ. ಏನು? ನಾನು ಮದ್ವೆ ಆದ್ಮೇಲೂ ಓದ್ಬೋದಾ? ಇಷ್ಟೇ ತಾನೇ, ಧಾರಾಳವಾಗಿ ಓದ್ಬೋದು. ಇದೆಲ್ಲ ನಾನು ಅವ್ರ ಹತ್ರ ಮಾತಾಡದೇ ಇರ್ತೀನೇನೆ. ಈಗ ಬೇಗ ರೆಡಿ ಆಗ್ಬಿಡು. ಹಾ, ನಾನು ಹೋಗಿ ತಿಂಡಿ ಮಾಡ್ತೀನಿ. ಅಪ್ಪ, ನೀನೇನು ಯೋಚನೆ ಮಾಡಬೇಡ. ಅಮ್ಮ ಹೇಳಿದ್ರಲ್ಲೂ ಸತ್ಯ ಇದೆ. ಒಂದಲ್ಲ ಒಂದಿನ ನಾನು ಈ ಮನೆ ಬಿಟ್ಟು ಹೋಗ್ಲೇಬೇಕಲ್ವ?